ಫೈನಲಿ ರಣಬೀರ್ ಕಪೂರ್, ಯಶ್, ಸಾಯಿ ಪಲ್ಲವಿ ಮುಂತಾದವರು ಅಭಿನಯಿಸಿರುವಂತಹ ರಾಮಾಯಣ ಚಿತ್ರದ ಟ್ರೇಲರ್ ಬಿಡುಗಡೆ ಆಗಿದೆ. ಟ್ರೇಲರ್ ಅಂತೂ 4 ನಿಮಿಷ ಇದೆ, ಸಖತ್ತಾಗಿ ಬಂದಿದೆ. ರಾಮಾಯಣ ಒಂದು ಸಿನಿಮಾ ಹೇಗಿರ್ಬೇಕು ಅನ್ನೋದು ನಮ್ಗೆ ಈ ಟ್ರೇಲರ್ ನೋಡಿದಾಗ ಗೊತ್ತಾಗುತ್ತೆ. ನಾವು ನೋಡ್ತಾ ಇರೋದು ರಾಮಾಯಣದ ಕಥೆಯನ್ನೇ ಅನ್ನುವಂತ ಒಂದು ಫೀಲ್ ನಮಗೆ ಈ ಒಂದು ಟ್ರೇಲರ್ ನೋಡಿದಾಗ ಗೊತ್ತಾಗುತ್ತೆ. ಬಟ್ ಒಂದು ಡಿಸಪಾಯಿಂಟ್ ಆಗಿರುವಂತ ವಿಷಯ ಇದೆ, ಅದನ್ನ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಟ್ರೇಲರ್ ಸ್ಟಾರ್ಟ್ ಆಗೋದು ರಾವಣನ ಇಂಟ್ರೊಡಕ್ಷನ್ ಇಂದ. ರಾವಣನ ಪಾತ್ರದಲ್ಲಿ ಕನ್ನಡಿಗ ಯಶ್ ಸಖತ್ತಾಗಿ ಮೂಡ್ ಬಂದಿದ್ದಾರೆ. ರಾವಣನ ಕ್ಯಾರೆಕ್ಟರ್ ಗೆ ಕೊಟ್ಟಿರುವಂತ ಪ್ರತಿಯೊಂದು ಡೀಟೇಲ್ ಅಷ್ಟು ಚೆನ್ನಾಗಿ ಬಂದಿದೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಯಶ್ ಆರಂಭದಲ್ಲಿ ಲಂಕೆಗೆ ವಾಪಸ್ ಬರುವಾಗ ರೂಪ ಫುಲ್ ಆಗಿ ಬದಲಾಗಿರುತ್ತೆ. ಅದರಲ್ಲಿ ಮೈನ್ ಆಗಿರೋದು ಯಶ್ ಒಬ್ಬ ಶಿವಭಕ್ತ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಸಾಕಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿ ಅವನ ಕೂದಲು ಜಡೆಯ ರೀತಿಯಲ್ಲಿ ಆಗಿರುತ್ತೆ, ಅದನ್ನ ಶಿವನ್ ಜಡೆ ಅಂತ ಹೇಳ್ತಾರೆ. ಇಲ್ಲಿ ಯಶ್ಗೆ ಆ ಜಡೆ ಇರೋದನ್ನ ನಾವು ನೋಡಬಹುದು. ಅಷ್ಟು ಸಣ್ಣ ಸಣ್ಣ ಡೀಟೇಲ್ಸ್ ನ ಕೂಡ ತುಂಬಾ ಚೆನ್ನಾಗಿ ರಾವಣನ ಕ್ಯಾರೆಕ್ಟರ್ ಗೆ ಅವರು ಫಿಟ್ ಮಾಡಿದ್ದಾರೆ. ರಾವಣನ ಇಂಟ್ರೋ ಮಾತ್ರ ಸಖತ್ತಾಗಿದೆ. VFX ಅಂತೂ ಈ ಸಿನಿಮಾದಲ್ಲಿ ಒಂದು 101% ವಿನ್ ಆಗಿದೆ, ಸಕ್ಸಸ್ ಆಗಿದೆ ಅಂತ ಹೇಳ್ಬಹುದು. ಅಮೆರಿಕದ 1G ಅನ್ನುವಂತ ಒಂದು VFX ಟೀಮ್ ಈ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡಿದೆ, ಸಖತ್ತಾಗಿದೆ. ಎಲ್ಲೂ ಕೂಡ ನಮಗೆ ಅದೊಂದು ಫ್ಯಾಂಟಸಿ ಅಂತ ಅನ್ಸುತ್ತೆ, ಬಟ್ ರಿಯಲ್ ಅಲ್ಲ ಅಂತ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಅವರು ಅದನ್ನ ಮಾಡಿದ್ದಾರೆ. ಎಕ್ಸಾಂಪಲ್ ಗೆ ಈ ಒಂದು ಟ್ರೇಲರ್ ನಮಗೆ ಆರಂಭದಲ್ಲಿ ಒಂದು ಹಾರುವ ಆನೆ ನೋಡಬಹುದು. ಅದು ಐರಾವತನ ಏನು ಅಂತ ಗೊತ್ತಿಲ್ಲ, ಕನ್ಫರ್ಮ್ ಆಗ್ಬೇಕಷ್ಟೇ. ಬಟ್ ಆನೆ ಹಾರೋ ಒಂದು ದೃಶ್ಯ ಇದೆ, ತುಂಬಾ ಚೆನ್ನಾಗಿದೆ. ಅದೇ ರೀತಿ ಈ ಸಿನಿಮಾದಲ್ಲಿ ಜಟಾಯುವನ್ನ ತೋರಿಸ್ತಾರೆ. ಎಷ್ಟು ಚೆನ್ನಾಗಿ ಅದನ್ನ ಡೀಟೇಲ್ ಆಗಿ ತೋರಿಸ್ತಾರೆ ಅಂದ್ರೆ, ಈ ಟ್ರೇಲರ್ ಅಲ್ಲಿ ಇಷ್ಟು ಚೆನ್ನಾಗಿ ಮೂಡ್ ಬಂದಿರುವಾಗ ಇನ್ನು ಅಲ್ಲಿ ಯಾವ ರೀತಿ ಸಿನಿಮಾದಲ್ಲಿ ಬಂದಿರುತ್ತೆ ಅನ್ನೋದು ತುಂಬಾ ಕುತೂಹಲವನ್ನ ಉಂಟು ಮಾಡಿದೆ. ಇನ್ನು ಟ್ರೇಲರ್ ನಲ್ಲಿ ನಮಗೆ ರಣಬೀರ್ ಕಪೂರ್ ನ ನೋಡಿದಾಗ ರಾಮ ಅಂದ್ರೆ ಹೀಗೆ ಇರಬೇಕು ಅಥವಾ ರಾಮ ಹೀಗೆ ಇದ್ನೇನೋ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಆ ಒಂದು ಪಾತ್ರಕ್ಕೆ ಆಪ್ಟ್ ಆಗ್ತಾರೆ ನಮ್ಮ ರಣಬೀರ್ ಕಪೂರ್ ಅವರು. ಸೀತೆಯಾಗಿ ಬರ್ತಾ ಇರೋದು ಎಲ್ಲರ ಫೇವರಿಟ್ ಆಗಿರುವಂತ ಸಾಯಿ ಪಲ್ಲವಿ. ಸಾಯಿ ಪಲ್ಲವಿಯ ವೇಷಭೂಷಣಗಳಾಗಿರ್ಬೋದು, ಮಾತಾಗಿರ್ಬೋದು, ಆ ನಯ ವಿನಯ ಆಗಿರ್ಬೋದು, ಟ್ರೇಲರ್ ನಲ್ಲಿ ಕಂಡಷ್ಟು ತುಂಬಾ ನೀಟ್ ಆಗಿ ಮೂಡಿ ಬಂದಿದೆ. ಸದ್ಯಕ್ಕೆ ಭಾರತೀಯ ಸಿನಿಮಾದಲ್ಲಿ ಸಾಯಿ ಪಲ್ಲವಿಯನ್ನ ಬಿಟ್ಟು ಈ ಸೀತೆಯ ಪಾತ್ರವನ್ನ ಮಾಡುವಂತ ಬೇರೆ ಯಾವ್ದಾದ್ರು ಒಂದು ಆಕ್ಟರ್ಸ್ ಇದಾರೆ ಅಂತ ಕೇಳಿದ್ರೆ ನನಗೆ ಅಷ್ಟೊಂದು ಸೂಟ್ ಆಗುವಂತ ಯಾವ ಆಕ್ಟರ್ಸ್ ಕೂಡ ನನ್ನ ತಲೆಗೆ ಬರ್ತಾ ಇಲ್ಲ. ನಿಮ್ಮ ತಲೆಯಲ್ಲಿ ಯಾರಾದ್ರೂ ಇದ್ರೆ ಅದನ್ನ ಖಂಡಿತ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ, ನೋಡೋಣ ನಿಮ್ಮ ಒಂದು ವ್ಯೂ ಅಲ್ಲಿ ಸೀತೆಯ ಪಾತ್ರನ ಯಾರು ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ. ನಂಗೆ ಯಾಕೋ ಸಾಯಿ ಪಲ್ಲವಿ ಅವರು ತುಂಬಾ ಆಪ್ಟ್ ಆಗಿ ಕಾಣಿಸ್ತಾರೆ. ಚಿತ್ರದಲ್ಲಿ ಕೈಕೇಯಿಯಾಗಿ ಲಾರಾ ದತ್ ಆಕ್ಟ್ ಮಾಡಿದ್ದಾರೆ. ಮಲಯಾಳಂ ಚಿತ್ರರಂಗದ ಶೋಭನಾ ಇದ್ದಾರೆ. ಹಲವಾರು ಚಿತ್ರರಂಗಗಳಿಂದ ಹಲವಾರು ಜನ ಈ ಒಂದು ಚಿತ್ರದಲ್ಲಿ ಅಭಿನಯ ಮಾಡಿದ್ದಾರೆ. ಚಿತ್ರದಲ್ಲಿ ಫ್ಯಾಂಟಸಿಯ ಒಂದಷ್ಟು ಅಂಶಗಳು ತುಂಬಾನೇ ಇದೆ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ಟ್ರೇಲರ್ ಅಲ್ಲಿ ನೋಡಿದಾಗ ನಮಗೆ ಅದು ಅಲ್ಲಲ್ಲಿ ಕಂಡು ಬರುತ್ತೆ. ಹಾರುವ ಆನೆ ಆಗಿರ್ಬೋದು, ಜಟಾಯು ಆಗಿರ್ಬೋದು, ಅಥವಾ ಒಂದಷ್ಟು ರಾಕ್ಷಸನ ರೂಪ ಆಗಿರ್ಬೋದು, ಎಲ್ಲರೂ ಕೂಡ ಬರುತ್ತೆ. ಬಟ್ ಇದರಲ್ಲಿ ಡಿಸಪಾಯಿಂಟ್ ಆಗಿರುವಂತ ಒಂದು ವಿಷಯ ಏನು ಅಂದ್ರೆ, 4 ನಿಮಿಷದ ಟ್ರೇಲರ್ ನಲ್ಲಿ ಹನುಮಾನ್ ಅನ್ನ ಎಲ್ಲೂ ಕೂಡ ತೋರಿಸಿಲ್ಲ. ಮೇ ಬಿ ಅವ್ರಿಗೆ ಮರ್ತೋಯ್ತು ಅಂತ ಅನ್ಸ್ತಿಲ್ಲ, ಮರ್ತು ಹೋಗಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ರಾಮಾಯಣ ಅಂದಾಗ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಪಾತ್ರ ಹನುಮಾನ್ ಅನ್ನೋದು. ಯಾಕಂತ ಗೊತ್ತಿಲ್ಲ, ಟ್ರೇಲರ್ ನ ಉದ್ದಕ್ಕೂ ಎಲ್ಲೂ ಕೂಡ ಹನುಮಾನ್ ನ ಒಂದೇ ಒಂದು ಕ್ಲಿಪ್ ಕೂಡ ಕಂಡಿಲ್ಲ. ಮೇ ಬಿ ಹನುಮಾನ್ ಗೋಸ್ಕರ ಅವ್ರು ಇನ್ನೊಂದು ಹೊಸ ಟ್ರೇಲರ್ ನ ತಂದ್ರು ಕೂಡ ತರಬಹುದು, ಅಥವಾ ಹನುಮಾನ್ ನ ಕ್ಯಾರೆಕ್ಟರ್ ತುಂಬಾ ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ದಾರೆ ಅಂತ ಕೂಡ ಗೊತ್ತಿಲ್ಲ. ಬಟ್ ನನ್ನ ಹಾಗೆ ತುಂಬಾ ಜನರಿಗೆ ರಾಮಾಯಣದ ಈ ಒಂದು ಟ್ರೇಲರ್ ಅಲ್ಲಿ ಹನುಮಾನ್ ಕಂಡು ಬಂದಿಲ್ಲ. 1-2 ಕ್ಲಿಪ್ ಆದ್ರೂ ಇರಬೇಕಿತ್ತು. ಸಪರೇಟ್ ಆಗಿ ಅವರು ಆ ಟ್ರೇಲರ್ ನ ತರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ 1-2-3 ಕ್ಲಿಪ್ ಆದ್ರೂ ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು. ಟ್ರೇಲರ್ ನಲ್ಲಿ ಪುಷ್ಪಕ ವಿಮಾನವನ್ನು ಕೂಡ ತೋರಿಸ್ತಾರೆ. ಪುಷ್ಪಕ ವಿಮಾನ ಅಂದ್ರೆ ನಮ್ಮ ಮನಸ್ಸಲ್ಲಿ ಇದ್ದಿದ್ದು ಒಂದು 2 ಹಂಸಗಳು ಹಾರುವಂತಹ ಒಂದು ರೂಪದಲ್ಲಿ ಇದ್ದಂತಹ ಒಂದು ಪುಷ್ಪಕ ವಿಮಾನ. ಬಟ್ ಇದರಲ್ಲಿ ಆ ಕಾನ್ಸೆಪ್ಟ್ ನ ಸಿಕ್ಕಾಪಟ್ಟೆ ಚೇಂಜ್ ಮಾಡಿದ್ದಾರೆ. ಬೇರೆದೇ ರೀತಿಯಂತ ಪುಷ್ಪಕ ವಿಮಾನವನ್ನು ನಾವು ಇದರಲ್ಲಿ ನೋಡಬಹುದು. ರಾಮಾಯಣದ ಕತೆ ನಂಗೆ ನಿಮಗೆ ಎಲ್ರಿಗೂ ಕೂಡ ಗೊತ್ತು, ರಾಮಾಯಣ ಎಲ್ಲಿ ಆರಂಭವಾಗುತ್ತೆ ಎಲ್ಲಿ ಅಂತ್ಯವಾಗುತ್ತೆ ಅಂತ. ಆದ್ರೆ ಎಲ್ರಿಗೂ ಗೊತ್ತಿರುವಂತಹ ಒಂದು ಕಥೆಯನ್ನ ಸಿನಿಮಾ ಮಾಡಿ ಅಲ್ಲಿ ಅದನ್ನ ಜನರನ್ನ ಹಿಡಿದಿಟ್ಕೋಬೇಕು ಅಂದ್ರೆ ಮೇಕಿಂಗ್ ಸಖತ್ತಾಗಿರ್ಬೇಕಿತ್ತು. ಟ್ರೇಲರ್ ನಲ್ಲಿ ಮೇಕಿಂಗ್ ಅಂತೂ ಬೇರೆ ಲೆವೆಲ್ ಅಲ್ಲಿ ಇದೆ. ಬೇಕಾದ್ರೆ ಬರ್ದಿಟ್ಕೊಳ್ಳಿ, 110% ಈ ಸಿನಿಮಾ ಹಿಟ್. ಸಿನಿಮಾ ದೀಪಾವಳಿಗೆ ಥಿಯೇಟರ್ ಬರುತ್ತೆ, ಆದ್ರೆ ಅಲ್ಲಿ ತನಕ ವೆಯ್ಟ್ ಮಾಡುವಂತ ಪೇಷನ್ಸ್ ನಂಗಂತೂ ಇಲ್ಲ. ಆದಷ್ಟು ಬೇಗ ಸಿನಿಮಾ ಥಿಯೇಟರ್ ಗೆ ಬರ್ಲಿ ಅಂತ ಹೇಳ್ತಾ, ನೀವೇನಾದ್ರೂ ರಾಮಾಯಣದ ಟ್ರೇಲರ್ ನ ನೋಡಿದ್ರೆ ನಿಮ್ಮ ರಿಯಾಕ್ಷನ್ ನ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ. ಇದಿಷ್ಟು ಇಂದಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.